तुम्हारा नहीं चलेगा नहीं चलेगा, वोट हमारा राज तुम्हारा नहीं चलेगा नहीं चलेगा। ये सरकार वो सरकार, सरकार वो सरकार, कांग्रेस बीजेपी सरकार, ये सरकार वो सरकार, कांग्रेस बीजेपी सरकार, कांग्रेस बीजेपी सरकार को एक धक्का मार दो, कांग्रेस बीजेपी सरकार को एक धक्का मार दो। रोजी रोटी दे न सका वो सरकार निकलनी है, रोजी रोटी दे न सका वो सरकार निकलनी है। रोजी रोटी दे न सका 12ನೇ ಶತಮಾನದ ನಿದರ್ಶನರಾದಂಥ ಅಂಬಿಗ ಚೌಡಿಯರ ಮೂರ್ತಿಗೆ ಅಪಮಾನ ಮಾಡಿದ್ದಾರೆ. ಜಿಲ್ಲಾ ಆಡಳಿತ ಆಗ್ಬೋದು, ಜಿಲ್ಲಾ ಮಂತ್ರಿಗಳಾಗ್ಬೋದು, ಅದರ ಬಗ್ಗೆ ಒಂದು ಈ ಕಡೆ ಹೇಳಿಕೆ ಕಟ್ಟಿಲ್ಲ. ಇಲ್ಲಿವರೆಗೂ ಕೂಡ ಅವರು ಬಂಧಿಸಿಲ್ಲ. ಆದ ಕಾರಣ ಬಹುಜನ ಸಮಾಜ ಪಾರ್ಟಿ ಗುಲ್ಬರ್ಗದಲ್ಲಿ ಇವತ್ತು DC ಮುಖಾಂತರ ಈ ಒಂದು ಮೆಮೊರಂ ಸಬ್ಮಿಟ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಪ್ರತಿಯೊಂದು ತಾಲೂಕಲ್ಲಿ ಕೂಡ ಇದೇ ಟೈಮಿಗೆ ಅವರು ತಹಸೀಲ್ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಂಧುಗಳೇ, ಈ ಹೋರಾಟ ಇಲ್ಲಿಗೆ ಇರುವುದಿಲ್ಲ. ಈ ಥರ ಯಾವುದೇ ಮಹಾಪುರುಷರ ಮೂರ್ತಿಗೆ ಅಪಮಾನ ಆದರೆ ನಾವು ರೋಡಿಗೆ ಬರಬೇಕಾಗ್ತದೆ. ನೀವು ಅಂತಿರ್ಬೇಕು ಇವ್ರು ಇಷ್ಟೇ ಜನ ಏನು ಮಾಡ್ತಾರಂತ. बहुजन समाज जागेगा चोर लुटेरा भागेगा, बहुजन समाज जागेगा चोर लुटेरा भागेगा. हम बहुत शांत है, बुद्ध का प्रिय है. बुद्ध ने हमको शांति का मार्ग दिया है, इस वजह से शांति से काम करते. हमको तुमको अभी 1 वीक टाइम दिया करना, अभी किसी पकड़े नहीं, किसके ऊपर FIR होगा नहीं, कुछ भी नहीं करें. ಅದರ ಸಲುವಾಗಿ ನಾವು ಇದೊಂದು ಖಂಡನೆ ಮಾಡ್ತೇವೆ. ಇನ್ಚಾರ್ಜ್ ಮಿನಿಸ್ಟರ್ ಆಗ್ಬೋದು, ಜಿಲ್ಲಾ ಆಡಳಿತ ಆಗ್ಬೋದು, ಇದ್ರ ಬಗ್ಗೆ ಯಾವುದೂ ಕ್ರಮ ತಗೊಳ್ಳಿ, ಯಾವುದೋ ಒಂದು ಹೇಳಿ ಕೊಟ್ಟಿಲ್ಲ. ನಾವು ಬಹಳ ನೋವಾಗ್ತದೆ ಬಂಧುಗಳೇ. ಯಾವ ಸಣ್ಣ ಸಣ್ಣ ಸಂಬಂಧ ಮೇಲೆ ಮಹಾಪುರುಷರ ಮೇಲೆ ಒಂದು ಅತ್ಯಾಚಾರ ಆಗ್ತದೆ, ಅನ್ಯಾಯ ಆಗ್ತದೆ, ಅಪಮಾನ ಆಗ್ತದೆ ಅಂದ್ರೆ ಇದು ನಮ್ಮೆಲ್ಲರಿಗೆ ಒಂದು ಸಂವಿಧಾನಿಕ ಅಪಮಾನ ಅಂತ ಬಂಧುಗಳೇ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ಎಚ್ಚರ ಆಗಬೇಕು, ಇದ್ರ ಬಗ್ಗೆ ಮಾತಾಡಬೇಕು, ಇದ್ರ ಬಗ್ಗೆ ಎಚ್ಚರ ಆಗಬೇಕು. ಇವ್ರಿಗೆ ಬರಲಾರ್ದಂಗೆ ಗೇರ ಮಾಡಬೇಕು. ಮಂತ್ರಿಗಳಿಗೆ ಅವಾಗ ಗೊತ್ತಾಗ್ತದೆ ಗುಲ್ಬರ್ಗ ಏನು ನಮ್ಮ ಎಷ್ಟು ಹೇಳ್ತಾನೆ. ನನ್ನ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನ ಮೂರ್ತಿಗೆ ಏನು ಅವಮಾನ ಮಾಡಿದಾರಲ್ಲ, ಅವಮಾನ ಮಾಡಿದ್ದಕ್ಕೆ ಇವತ್ತು ನಮ್ಮ ತಿಮ್ಮಾಪುರಿ ಸರ್ಕಲ್ನಿಂದ DC ಕಚೇರಿವರೆಗೂ DSP ಪಾರ್ಟಿ, ಬಹುಜನ ಸಮಾಜ ಪಾರ್ಟಿ, ಆನಂದ್ ಮಸ್ಕಿಯವರ ನೇತೃತ್ವದಲ್ಲಿ ಸುಮಾರು 100 ಜನರು ಸೇರಿ ಇವತ್ತು ಪ್ರತಿಭಟನೆ ವಿರೋಧ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವತ್ತಿಗೆ 8 ದಿನ ಆಯಿತು. 8 ದಿನ ಆದರೂ ಯಾರು ಆರೋಪಿ ಅದಾರ ಅವ್ರಿಗೆ ಬಂಧನನೇ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಏನು ಮಾಡ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್? ಏನು ಮಾಡ್ತಾ ಇದೆ ಸರ್ಕಾರ? ಎಲ್ಲಿ ಹೋಗ್ಯಾರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು? ಚಿತ್ತಾಪುರ ತಾಲೂಕಿನಲ್ಲಿ ಏನು ಪೊಲೀಸ್ ಸಮಾಜದ ಒಂದು ಮತವನ್ನು ತಗೊಂಡು ತಾವು ಶಾಸಕರಾಗಿರಿ, ಅಲ್ಲಿ ಶಾಸಕರಾಗಿರಿ, ಕಲಬುರಗಿ ಜಿಲ್ಲೆ ಹೋಯ್ತು ಉಸ್ತುವಾರಿ ಮಂತ್ರಿಗಳಾಗಿರಿ. ತಾವು ಒಂದಿನ ಆದರೂ ಹೋಗಿ ಭೇಟಿ ನೀಡಿದ್ರ ಸಾಹೇಬ್ರೆ? 8 ದಿನ ಆಯ್ತು ರೀ ಸಾಹೇಬ್ರೆ, ಏನು ಮಾಡ್ತಾ ಇದ್ದೀರಾ? ಯಾರು ಒಬ್ಬರು MLA ಕೂಡ ಹೋಗಿಲ್ಲ. ಯಾಕ? ಈ ತಾಲೂಕಿನಲ್ಲಿ ಸುಮಾರು 5-6 ಸಾವಿರ, ಈ ಜಿಲ್ಲೆ ಒಳಗೆ ಕಲಬುರಗಿ ಜಿಲ್ಲೆ ಒಳಗೆ 5-6 ಲಕ್ಷ ವೋಟರ್ಸ್ ಇದ್ದೇವೆ ನಾವು. ಪ್ರತಿ ತಾಲೂಕಿನಲ್ಲಿ 50,000 ಮತದಾರಿದ್ದು. ಒಬ್ಬ MLA ಮಾತಾಡೋಕೆ ತಯಾರಿಲ್ಲ, ಒಬ್ಬ MLA ಭೇಟಿ ಕೊಟ್ಟಿಲ್ಲ. ಅಲ್ಲಿ ಯಾಕೆ ಕೊಟ್ಟಿಲ್ಲ? 12ನೇ ಶತಮಾನದಲ್ಲಿ ನಮ್ಮ ಅಂಬಿಗರ ಚೌಡಯ್ಯ ಅವರ ಒಂದು ವಚನ ಹೆಂಗಿರ್ತಿತ್ತಪ್ಪ ಅಂತಂದ್ರೆ, ಕಲ್ಲು ದೇವರ ಪೂಜಿಸಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟಿದರು, ಮಣ್ಣು ದೇವರ ಪೂಜಿಸಿ ಮಾನಹೀನರಾದರು, ಮರಳು ದೇವರ ಪೂಜಿಸಿ ಮತುಹೀನರಾದರು, ಇಂತಿಂತ ದೇವರ ಪೂಜಿಸಿ ಸ್ವರ್ಗ ಕೇಳದೆ ಹೋದ್ರೆ ಅನ್ನ ಅಂಬಿಗರ ಚೌಡಯ್ಯ. ಅಂತ ಕುಲಗುರುವಿಗೆ ಇವತ್ತು ಅನ್ಯಾಯ ಆಗ್ಯದ ಅಂತಂದ್ರೆ 8 ದಿನ ಆಯ್ತು, ಒಬ್ರು ಕೂಡ ಆ ಆರೋಪಿ ಯಾರ ಬಂಧನ ಮಾಡಿಲ್ಲ. ಇವತ್ತು ನಮ್ಮ ಸೋದರರು, ಇವತ್ತು ನಮ್ಮ ಬಹುಜನ ಸಮಾಜ ಪಾರ್ಟಿದವರು ಇವತ್ತ ನಮಗಿಷ್ಟೊಂದು ಬಂದು ಒಂದು 100 ಜನರು ಸೇರಿ ಇವತ್ತು ಬೆಂಬಲ ನೀಡಿದ್ದಾರೆ. ಯಾಕೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ? ನಾ ಅದಕ್ಕೆ ಕೇಳಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲ ಬಹುಜನ ಸಮಾಜ ಪಾರ್ಟಿ ಹಾಗೂ ತಳವಾರ ಮಹಾಸಭಾ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಇವತ್ತಿನ ದಿನ ಹುಡುಗಿ ಗ್ರಾಮದಲ್ಲಿ ನಿದರ್ಶನ ಅಂಬಿಗರ ಚೌಡಯ್ಯನ ಮೂರ್ತಿ ಅನಾಹುತ ಮಾಡಿದ ಕಾರಣವಾಗಿ ಕಲಬುರಗಿ ಜಿಲ್ಲೆ ಬಹುಜನ ಸಮಾಜ ಪಕ್ಷದ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಈ ಖಂಡನೀಯವಾಗಿ ಹೋರಾಟ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾವು ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ವತಿಯಿಂದಲೂ ಅವರಿಗೆ ಬೆಂಬಲ ವ್ಯಕ್ತಪಡಿಸಿವಿ. ಇಂಥ ಸಂಘಟನೆಯ
ಯಾವ ಸಮಾಜದ ಗುರುಗಳಾದ್ರೂ ಕೂಡ ನಿಜಶರಣ ಅಂಬಿಗರ ಚೌಡಯ್ಯ 12ನೇ ಶತಮಾನದ ಬಸವಣ್ಣನ ಸಮಕಾಲೀನ ಶರಣರು. ಅವರು ಎಲ್ಲ ಸಮಾಜದ ಗುರುಗಳವರು. ಒಂದೇ ಹುಳಿ ಸಮಾಜಕ್ಕೆ ಮಾತ್ರ ಸೀಮಿತವಲ್ಲ, ಎಲ್ಲ ಮಾನವ ಕುಲಕ್ಕೆ ಅವರು ನಿಜಶರಣ ಅಂಬಿಗರ ಚೌಡಯ್ಯನವರು. ಅಂಥ ಶರಣರಿಗೆ ಅವಮಾನ ಮಾಡಿದ ಕಿಡಿಗೇಡಿಗಳಿಗೆ ಇವತ್ತಿಗೆ 9 ದಿನ ಆದರೂ ಬಂಧಿಸಲಿಕ್ಕೆ ತಯಾರಿಲ್ಲ. ಇನ್ನಾಗ ನಮ್ಮ ಸೋದರರು ಹೇಳಿದ್ರು, ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 9 ಶಾಸಕರು ಮತ್ತು MLCಗಳು ಮತ್ತು ಲೋಕಸಭಾ ಸದಸ್ಯರಿದ್ದಾರೆ. ಒಬ್ಬರಿಗೂ ಕೂಡ ಶರಣರ ಬಗ್ಗೆ ಖಂಡಿಸಿದ ಈ ಆರೋಪಿಗಳನ್ನು ಬಂಧಿಸಬೇಕು ಕೂಡ ಇದ್ರ ಮೂಲಕ ಒಬ್ಬರು ಪ್ರತಿಗೋಷ್ಠಿ ಮಾಡಿಲ್ಲ, ಸುದ್ದಿ ಮುಖಾಂತರ ಯಾವಾದರೂ ಹೇಳಿಲ್ಲ ಯಾರು. ಈ ಕೋಲಿ ಸಮಾಜ ಗುರುಗಳು ಅವರಲ್ಲ, ಎಲ್ಲ ಮಾನವ ಕುಲದ ಶರಣರ ನೀವು ಭಾವಿಸುವರಿ. ಇವತ್ತು ನಮಗಾಗಿದ್ದು ಕೋಳಿ ಸಮಾಜಕ್ಕಾಗಿದ್ದು ನಾಳೆಗೆ ಎಲ್ಲ ಸಮಾಜ ಗುರುಗಳನ್ನು ಹಿಂಗೆ ಇದೇ ರೀತಿ ಮಾಡ್ತಾರೆ ಕಿಡಿಗಳು. ಇವ್ರಿಗೆ ತಕ್ಕ ಪಾಠ ಕಲಿಸಿ 2 ದಿನ ಟೈಮ್ ಕೊಟ್ಟು ನಾವು ಈಗಲ್ಲ 2 ದಿನದಲ್ಲಿ ಅವರಿಗೆ ಬಂಧಿಸಲಿಲ್ಲ ಅಂದ್ರೆ ಹಲವಾರು ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದಿಂದ ಮತ್ತು ಬಹುಜನ ಸಮಾಜ ಪಕ್ಷದಿಂದ ಮತ್ತು ಇನ್ನಿತರ ಸಂಘಟನೆ ಕೂಡಿ ಕಲಬುರಗಿ ಬಂದ್ ಮಾಡೋ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಬೇಕಾಗ್ತದೆ. ಜಿಲ್ಲಾ ಆಡಳಿತಕ್ಕೆ ವಿನಂತಿ ಮಾಡ್ತೀವಿ, 2 ದಿನದಲ್ಲಿ ಕೂಡಲೇ ಬಂಧಿಸಬೇಕು. ಬಂಧಿಸಲಿಲ್ಲ ಅಂದ್ರೆ ಮುಂದೆ ಆಗೋ ಅನಾಹುತಕ್ಕೆ ಜಿಲ್ಲಾ ಆಡಳಿತ ಕಾರಣ ಆಗ್ತದೆ ಅಂತ ಹೇಳಿ ಕರ್ನಾಟಕ ರಾಜ್ಯ ತಳವಾರ ಮಹಾಸಭೆಯಿಂದ 2 ಮಾತು ಹೇಳಿ ಮುಗಿಸಿ ಕಲಬುರಗಿ. ಎಲ್ರಿಗೂ ಜೈ ಭೀಮ್. ಬಹುಜನ್ ಸಮಾಜ್ ಪಕ್ಷ ಕಲಬುರಗಿ ಮತ್ತು ತಳವಾರ ಸಮುದಾಯದ ವತಿಯಿಂದ ಹಮ್ಮಿಕೊಂಡಿರುವಂಥ ಇವತ್ತಿನ ಪ್ರತಿಭಟನೆ, ಬಂಧುಗಳೇ, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮುತ್ಗಾ ಗ್ರಾಮದಲ್ಲಿರ್ತಕ್ಕಂತಹ 12ನೇ ಶತಮಾನದ ವಚನಕಾರರಾಗಿರ್ತಕ್ಕಂತಹ ಅಂಬಿಗರ ಚೌಡಯ್ಯನವರ ಮೂರ್ತಿ ಅವಮಾನ ಆಗಿದೆ. ಆ ಅವಮಾನ ಆಗಿ 1 ವಾರ ಆದರೂ ಕೂಡ ಸರ್ಕಾರ ಏನದಂದರೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಬಂಧುಗಳೇ, ಅಂಬಿಗರ ಚೌಡಯ್ಯನವರು ಇಡೀ ಮಾನವ ಕುಲದ ಸಮಾನತೆಗಾಗಿ ದುಡಿದಿರ್ತಕ್ಕಂಥ ಮಹಾನ್ ಶರಣರವರು. 12ನೇ ಶತಮಾನದ ಇಡೀ ಶರಣ ಪರಂಪರೆಯಲ್ಲಿ ಜಾತಿವಾದಿಗಳ ವಿರುದ್ಧ ಮತ್ತು ಶೋಷಿತರ ಪರವಾಗಿ ಅತ್ಯಂತ ಪ್ರಖರವಾಗಿರ್ತಕ್ಕಂತಹ ವಚನಗಳ ಮೂಲಕ ಒಂದು ಸಮಾಜದ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂತಹ ನಿಜ ಶರಣ ಅಂಬಿಗರ ಚೌಡಯ್ಯನವರು. ಇವರು ಕೇವಲ ಒಂದು ಸಮುದಾಯದ ಐಕಾನ್ ಅಲ್ಲ, ಇಡೀ ಶೋಷಿತ ಸಮುದಾಯಗಳ ಐಕಾನ್ ಆಗಿರ್ತಕ್ಕಂತಹ ನಿಜ ಶರಣ ಅಂಬಿಗರ ಚೌಡಯ್ಯನವರಿಗೆ ಇವತ್ತು ಅವಮಾನ ಆದ್ರೂ ಕೂಡ ಸರ್ಕಾರ ಏನದ ಅಂದ್ರೆ ಇವತ್ತು ಕಣ್ಣು ಮತ್ತು ಕಿವಿ ಮುಚ್ಕೊಂಡು ಕೂತಿದೆ. ಸರ್ಕಾರಕ್ಕೆ ನಾವು ಇವತ್ತು ಹೇಳ್ತಾ ಇದ್ದೀವಿ, ಸೇಡಂ, ಚಿತ್ತಾಪುರ್ ಮತ್ತೆ ಜೇವರ್ಗಿ ಮತ್ತು ಅಫ್ಜಲ್ಪುರ್ನ ಶಾಸಕರು ನೀವೇನಿದ್ದೀರಿ, ನೀವು 4 ಜನ MLAಗಳು ಇವತ್ತು ನಿಮ್ಮ ಮನಿ ದೇವ್ರಕಿನ ಮೊದಲು ಯಾರಿಗೆ ಕೈ ಮುಗಿಬೇಕಂದ್ರೆ ಅಂಬಿಗರ ಚೌಡಯ್ಯನವ್ರಿಗೆ ನೀವು ಕೈ ಮುಗಿಬೇಕು. ಯಾಕಂದ್ರೆ ನೀವು 4 ಜನ ಶಾಸಕರಾಗಲಿಕ್ಕ ಅತಿ ಹೆಚ್ಚು ಓಟ್ಗಳನ್ನ ಕೊಟ್ಟಿರ್ತಕ್ಕಂಥ ಸಮುದಾಯ ಯಾವ್ದಂದ್ರೆ ಅದು ತಳವಾರ ಕೋಲಿ ಸಮುದಾಯ ಅನ್ನೋದನ್ನ ಈ 4 ಜನ ಶಾಸಕರು ಮಂತ್ರಿಗಳೇನಂದ್ರೆ ನೀವು ಮರ್ತಿದ್ದೀರಿ. ಮುಂಬರ್ತಕ್ಕಂಥ ಎಲೆಕ್ಷನ್ ಅಲ್ಲಿ ನೀವು ಬರ್ತೀರಿ. ಅದಕ್ಕಾಗಿ ನೀವು ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ಇವತ್ತು ಇದು ಕೇವಲ ಅಂಬಿಗರ ಚೌಡಯ್ಯನವರಿಗೆ ಆಗಿರ್ತಕ್ಕಂಥ ಅವಮಾನವಲ್ಲ, ಇದು ಕೇವಲ ಕೋಲಿ ಸಮಾಜಕ್ಕೆ ಆಗಿರ್ತಕ್ಕಂಥ ಅವಮಾನವಲ್ಲ, ಇಡೀ ಶೋಷಿತ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅವಮಾನ ಇದೆ. ದಯವಿಟ್ಟು ನಿಮ್ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಿಮ್ AC ಆಫೀಸ್ ಅನ್ನ ಬಿಟ್ಟು ನೀವೇನದ ಅಂದ್ರೆ ಮುತ್ಗಾ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಾಗಿರ್ತಕ್ಕಂಥ ಅವಮಾನವನ್ನ ನೀವು ಖಂಡಿಸಿ, ಆ ಯಾರ ಅಪರಾಧಿಗಳಿದಾರೋ, ಯಾರ ಕಿಡಿಗೇಡಿಗಳಿದಾರೋ ಅವರಿಗೆ ಕೂಡಲೇ ಏನದ ಅಂದ್ರೆ ನೀವು ಬಂಧನ ಮಾಡಿ ಅವ್ರಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಒಂದ್ ವೇಳೆ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಸೇಡಂ, ಚಿತ್ತಾಪುರ್, ಜೇವರ್ಗಿ, ಅಫ್ಜಲ್ಪುರ್ನ ಶಾಸಕರಿಗೆ ನಾವು ಪಾಠ ಕಲಿಸ್ತಕ್ಕಂಥ ನಿಟ್ಟಿನಲ್ಲಿ ಬಹುಜನ್ ಸಮಾಜ ಪಕ್ಷದ ಜೊತೆಗೆ ಕೋಲಿ ಸಮಾಜ ಇರ್ತದ. ನಿಮ್ 4 ಜನಕ್ಕೆ ಏನದ ಅಂದ್ರೆ ಮನಿ ಕಳಿಸ್ತಕ್ಕಂಥ ಕೆಲಸ ಈ ಪಾರ್ಟಿ ಮತ್ತು ಈ ಸಮಾಜ ಮಾಡ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಇವತ್ತು ಹೇಳ್ತಾ ಇದ್ದೀವಿ. ಮತ್ತೊಮ್ಮೆ ನಾವು ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀವಿ, ನೀವೀಗ ಎಲ್ರಿಗೂ ಕೂಡ ನಿಮಗೆ ಗೊತ್ತಿದೆ ಯಾರು ಕಿಡಿಗೇಡಿಗಳಾರ ಅನ್ನೋದನ್ನ. ಕೂಡಲೇ ಅವ್ರಿಗೆ ಬಂಧಿಸಬೇಕು. ಬಂಧಿಸಲಿಲ್ಲ ಅಂದ್ರೆ ಈ ಹೋರಾಟವನ್ನ ನಾವು ರಾಜ್ಯದಾದ್ಯಂತ ವಿಸ್ತರಿಸಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಇವತ್ತಿನ ದಿವಸ ಪಕ್ಷದ ಪರವಾಗಿ ನಾವು ಹೇಳ್ತಾ ಇದ್ದೀವಿ. ಡಾಕ್ಟರ್ ಅನಿಲ್ ಟೆಂಗ್